ಯಾವುದ್ರ ಫಲ ಅಂದರೆ ನಮ್ಮ ಮಾರ್ಗದರ್ಶನ ಮಾಡಿದ್ರಲ್ಲ ನಮ್ಮ ಅಪ್ಪಾಜಿ, ಅವ್ರ ಫಲ ಅದು, ಅವರಿಂದ ಬಂದಿದ್ದು. ಇವತ್ತು ಇಷ್ಟರ ಮಟ್ಟಿಗೆ ನಿಂತ್ಕೋಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ದೇವರು ಹೀಗೆ ನಿಲ್ಲಿಸಿದ ನನ್ನನ್ನು ಅಂತ ಹೇಳಿದ್ರೆ ಅದು ಅವರ ತೋರಿಸಿದ ಮಾರ್ಗದರ್ಶನವೇ. ಅವ್ರ ಚಿಕ್ಕದ್ರಲ್ಲಿ ನಾವು ಓದಲಿಲ್ಲ, ನನಗೆ ಒಂದು ಪದವಿಯೋ ಮತ್ತೊಂದು ತಗೊಳ್ಳೋಂಥ ಓದು ನನಗೇನು ಆಗಲಿಲ್ಲ. ಅಂಥದ್ರಲ್ಲಿ ಇವತ್ತೆಲ್ಲ ಇಷ್ಟೆಲ್ಲ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಗದರ್ಶನ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ಅವ್ರು ನನ್ನನ್ನು ಹೆದರಿಸ್ತಿದ್ರು ಯಾವಾಗಲೂ. ನನ್ನ ಮಾತು ಕಥೆ, ನನ್ನ ನಡವಳಿಕೆ ಮತ್ತು ನನ್ನ ನಡಿಗೆ ಇದನ್ನೆಲ್ಲ ಗಮನಿಸಿ ನನಗೆ ಆಗಾಗ ಹೇಳೋರು, ಇದನ್ನೆಲ್ಲ ಸ್ವಲ್ಪ ತಿದ್ದುಕೋ ಏನಪ್ಪ, ನೀನು ಅನ್ಕೋತೀಯ ಇದೆಲ್ಲ ಭಾಳ ಚೆನ್ನಾಗಿದೆ ಅಂತ, ನಿನಗೆ ಚೆನ್ನಾಗಿದೆ, ನೋಡೋರಿಗೆ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಅವ್ರ ಜೊತೆನೆಲ್ಲ ಬದುಕಬೇಕಲ್ಲ, ಆದ್ದರಿಂದ ಸರಿಯಾಗಿ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದ್ರೆ ತುಂಬ ಅನುಕೂಲ.